ಹಿರಿಯ ಮುತ್ಸದ್ದಿ ರಾಜಕಾರಣಿ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿಯವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಶುಕ್ರವಾರ ಹಮ್ಮಿಕೊಂಡಿದ್ದ ಮುದ್ದೇಬಿಹಾಳ ಬಂದ್ ಕರೆಗೆ ಸಾರ್ವಜನಿಕರು ಹಾಗೂ ವರ್ತಕರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದ್ದು ಬಂದ್ ಸಂಪೂರ್ಣ ಯಶಸ್ವಿಯಾಯಿತು. ಶಾಸಕರ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಹಮ್ಮಿಕೊಂಡಿದ್ದ ಈ ಪ್ರತಿಭಟನೆಯಿಂದಾಗಿ ಪಟ್ಟಣದಲ್ಲಿ ವ್ಯಾಪಾರ ವಹಿವಾಟು ಸಂಪೂರ್ಣ ಸ್ಥಗಿತಗೊಂಡಿತ್ತು. ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದವು. ಸರ್ಕಾರಿ ಬಸ್ ಸೇವೆ ಸೇರಿದಂತೆ ಖಾಸಗಿ ವಾಹನಗಳ ಸಂಚಾರವೂ ಸಂಪೂರ್ಣ ಬಂದಾಗಿತ್ತು. ಪಟ್ಟಣದ ಶ್ರೀ ಬನಶಂಕರಿ ದೇವಾಲಯದಿಂದ ಆರಂಭವಾದ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ಬಸವೇಶ್ವರ ವೃತ್ತದವರೆಗೆ ಸಾಗಿತು. ಮೆರವಣಿಗೆಯುದ್ದಕ್ಕೂ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಕಾರ್ಯಕರ್ತರು ಅಪ್ಪಾಜಿ ನಾಡಗೌಡರಿಗೆ ಮಂತ್ರಿ ಸ್ಥಾನ ನೀಡಲೇಬೇಕು ಎಂದು ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಬಸವೇಶ್ವರ ವೃತ್ತದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ಗಾಂಧಿ ಟೋಪಿ ಧರಿಸಿ ಗಮನ ಸೆಳೆದರು. ಸಚಿವ ಸ್ಥಾನ ನೀಡದಿದ್ದರೆ ಸಾಮೂಹಿಕ ರಾಜೀನಾಮೆ, ಮುಖಂಡರ ಎಚ್ಚರಿಕೆ. ಬಸವೇಶ್ವರ ವೃತ್ತದಲ್ಲಿ ಸೇರಿದ ಸಾವಿರಾರು ಅಭಿಮಾನಿಗಳನ್ನು ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರಾದ ವೈಎಚ್ ವಿಜಯಕರ್, ಬಿಎಸ್ ಪಾಟೀಲ ಯಾಳಗಿ, ಬಿಕೆ ಬಿರಾದಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರನಾಳ, ಬಾಪುರಾವ ದೇಸಾಯಿ, ಮಹಿಬೂಬ ಗೊಳಸಂಗಿ. ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಹೆಸರೇ ಇರಲಿಲ್ಲ. ಮುದ್ದೇಬಿಹಾಳ ಕ್ಷೇತ್ರ ಸೇರಿದಂತೆ ಎಲ್ಲೆಡೆ ಜನತಾದಳವಿತ್ತು. ಆದರೆ ಅಪ್ಪಾಜಿ ನಾಡಗೌಡರು ಕಾಂಗ್ರೆಸ್ ಸೇರಿದ ಮೇಲೆ ಇಲ್ಲಿ ಪಕ್ಷ ಬಲವರ್ಧನೆಗೊಂಡಿತು. ನಾಡಗೌಡರ ಸಂಭಾನಿತನವನ್ನು ಪಕ್ಷ ದುರುಪಯೋಗಪಡಿಸಿಕೊಳ್ಳುತ್ತಿದೆ. ಅವರಿಗೆ ಸಿಗಬೇಕಾದ ಹಕ್ಕನ್ನು ಕಸಿದುಕೊಳ್ಳಬೇಕಿದೆ. ಅನೇಕ ದಿಗ್ಗಜ ನಾಯಕರು ನೀಡಿದ್ದ ಭರವಸೆಯನ್ನು ಮರೆತಿದ್ದಾರೆ. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಕ್ಷೇತ್ರದ ಮುಖಂಡರೆಲ್ಲರೂ ಸಾಮೂಹಿಕ ರಾಜೀನಾಮೆ ನೀಡಲಿದ್ದೇವೆ.
ಮುಂದಿನ 2028ರ ಚುನಾವಣೆಯಲ್ಲಿ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮುಖ್ಯಮಂತ್ರಿಯಾಗಿದ್ದಾರೆ, ಅದಕ್ಕೆ ನಮಗೆ ಸಂಪೂರ್ಣವಾದ ಸ್ವಾಗತ ಇದೆ. ಆದ್ದರಿಂದ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ 30 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಯಾವುದೇ ಒಂದು ಜವಾಬ್ದಾರಿಯನ್ನ, ಅದು ಡೆಲ್ಲಿ ಪ್ರತಿನಿಧಿ ಇರ್ಬೋದು, ಅವರು ಒಂದು ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದ್ರಿ, ಆ ಹಿರಿಯರಾದರೂ ಕೂಡ ಇರಲಿ, ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಸರ್ಕಾರಕ್ಕೆ ಒಳ್ಳೆಯದಾದ್ರೆ ಅದನ್ನು ನಾನು ಮಾಡ್ತೇನೆ ಅಂತ ಒಪ್ಪಿಕೊಂಡು ಅದನ್ನು ಈ ದೇಶದಲ್ಲೇ ಅತ್ಯಂತ ಲಾಭದಾಯಕ ಉದ್ಯಮಿ ಅಂತ ಮಾಡಿ ತೋರಿಸಿದಂತ ಏಕೈಕ ನಾಯಕ CS ನಾಡಗೌಡ. ಇವತ್ತು ಪಕ್ಷಕ್ಕಾಗಿ, ಪಕ್ಷದ ಒಂದು ಏಳಿಗೆಗಾಗಿ ದುಡಿದಂತ ಸನ್ಮಾನ್ಯ CS ನಾಡಗೌಡರಿಗೆ ಮತ್ತು ಮಾಧ್ಯಮಂತೆ ಈ ರಾಜ್ಯದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಹಿರಿಯರಾದ ಮುತ್ಸದ್ದಿ ರಾಜಕಾರಣಿ, ಕೈಬಾಯಿ ಸುದ್ದಿದಂತ ಇವತ್ತಿನ ಏಕೈಕ ರಾಜಕಾರಣಿ ಶ್ರೀಮಂತ್ CS ನಾಡಗೌಡ ಮಾಡದಿದ್ದರೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ, ಸನ್ಮಾನ್ಯ BS ಪಾಟೀಲ್ ಇರ್ಬೋದು, ನಮ್ಮ ಪಕ್ಷದ ಅನೇಕ ಹಿರಿಯರ ಸಮ್ಮುಖದಲ್ಲಿ ಕಾರ್ಯಕರ್ತರ ಪರವಾಗಿ ವಿವರಿಸಿಕೊಡ್ತಾರೆ. ನಮ್ಮೆಲ್ಲರ ಸಾಮೂಹಿಕ ರಾಜೀನಾಮೆ ನಿಮ್ಮ ಮೂತಿಗೆ ಬಿಸಾಕ್ಲಿಕ್ಕೆ ನಾವು ತಯಾರಿದ್ದೇವೆ ಅಂತಕ್ಕಂಥರೆ, ನಮ್ಮೆಲ್ಲರ ಸಾಮೂಹಿಕ ರಾಜೀನಾಮೆ ನಿಮ್ಮ ಮೂತಿಗೆ ಬಿಸಾಕ್ಲಿಕ್ಕೆ ನಾವು ತಯಾರಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೇವೆ. ನಾಡಗೌಡರಿದ್ರೆ ಮಾತ್ರ ಇಲ್ಲಿ ಕಾಂಗ್ರೆಸ್, ಇಲ್ಲದೆ ಇದ್ರೆ ಕಾಂಗ್ರೆಸ್ ಎಲ್ಲಿ? ನಾಡಗೌಡರಿದ್ರೆ ಮಾತ್ರ ಇಲ್ಲಿ ಕಾಂಗ್ರೆಸ್, ಇಲ್ಲದೆ ಇದ್ರೆ ಕಾಂಗ್ರೆಸ್ ಎಲ್ಲಿತ್ತು? ಒಬ್ಬ ಸ್ವಚ್ಛ ಹಸ್ತ ರಾಜಕಾರಣಿಯನ್ನ ನಮ್ಮ ಸಂಪುಟದಲ್ಲಿ ಮಂತ್ರಿಯನ್ನಾಗಿ ಮಾಡಿ ಪುನಃ ನಾವು ಬೆಂಗಳೂರಿಗಾಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ಇನ್ನಿತರ ಜಿಲ್ಲಾ ಮುಖಂಡರಲ್ಲಿ ಆದರೂ ಕೂಡ ಹೋಗಿ ನಾವು ಅವರ ಬಗ್ಗೆ ನಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸುವಂತ ಒಂದು ಕರ್ತವ್ಯವನ್ನ ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ರು ಕೂಡ ಅವರ ಬಗ್ಗೆ ಬಹಳಷ್ಟು ಆಶಾಭಾವನೆ ಇಟ್ಕೊಂಡು ಅವರಿಗೊಂದು ಶಾಸಕತನ ದೊರಕಿಸಿಕೊಡ್ಬೇಕು ಅನ್ನುವಂಥ ಉದ್ದೇಶ ಇದೆ. ಇದರ ಅರ್ಥ ಏನಂದ್ರೆ ಕೇವಲ ನಾಡಗೌಡರ ಉದ್ಧಾರ ಅಲ್ಲ, ಈ ತಾಲೂಕಿನ, ಈ ಜಿಲ್ಲೆಯ, ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಅವರನ್ನ ಶಾಸಕರನ್ನಾಗಿ, ಸಚಿವರನ್ನಾಗಿ ಮಾಡಬೇಕು. ಪಕ್ಷದ ಆಡಳಿತದಲ್ಲಿದ್ದಂತ ಹುದ್ದೆ ಮಾಡಿದ್ರು. ಆಮೇಲೆ ನಾಡಗೌಡ ಬಂದ ಮೇಲೆ ಇವತ್ತು ಕಾಂಗ್ರೆಸ್ ಪಾಲಾಗೈತಿ. ಅದಕ್ಕಿಂತ ಪೂರ್ವದಲ್ಲಿ ದಳನ ಇಲ್ಲಿ ಬರ್ತಿತ್ತು ಯಾವಾಗಾದ್ರು. ಅದಕ್ಕಾಗಿ ಇವತ್ತು ಎಲ್ಲರೂ ನಮ್ಮನ್ನು ಹಿಡ್ಕೊಂಡು ಹೇಳ್ತೀವಿ. ನಾಡಗೌಡರು ಅಪ್ಪಾಜಿ ಸಾಹೇಬರು ಬಂದ ಮೇಲೆ ನಮ್ಮಂತವ್ರು ದಳವಾಗಿದ್ದವರು ನಾವು ಸಲಕ್ಕೆ ಬಂದು ಎಲ್ಲರೂ ಕೂಡಿ ರಾಜ್ಯದ ನಾಯಕರಾದಂತ ಬಹಳ ಒಳ್ಳೆ ನೋಡಬೇಕು. ಇವತ್ತು 6 ಸಲ ಮಂತ್ರಿ ಆದರೂ ಅವರಿಗೆ ಸರ್ಕಾರಿ ಉದ್ಯೋಗ ತಾಲೂಕ ಯಾವ ನಿಟ್ಟಿನಲ್ಲಿ ಹೋಗಿ ಹೊಂಟೈತೆ ಅಂತ ಹೇಳಿ ನಾವು ವಿಚಾರ ಮಾಡ್ತೇವೆ. ಇವತ್ತು ಕೊಡದೇ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ಸರಿಯಾದ ಪಾಠ ಕಲಿಸಿ ನಾನೊಬ್ಬ ತಾಲೂಕು ಬ್ಲಾಕ್ ಕಾಂಗ್ರೆಸ್ನಾಗಿ ಹೇಳಲು ಇಚ್ಛಿಸ್ತೇನೆ. DK ಶಿವಕುಮಾರ್ ಸಾಹೇಬ್ರೆ, ನೀವು ಮತ್ತು ನಮ್ಮ ನಾಡಗೌಡ ಸಾಹೇಬರು ಸಮಕಾಲೀನ ಲೀಡರ್. ಅದಕ್ಕಾಗಿ ದಯವಿಟ್ಟು SM ಕೃಷ್ಣ ಅವರ ಸರ್ಕಾರದಲ್ಲಿ ನೀವು ಮಿನಿಸ್ಟರ್ ಆಗ್ರಿ, ಸಾಹೇಬ್ರು ಮಿನಿಸ್ಟರ್ ಆಗಲಿಲ್ಲ, ಆದರೆ ಒಳ್ಳೆ ಆಡಳಿತ ಕೊಟ್ರಿ. ನಿಮ್ಮ ಸಮಕಾಲೀನ ಲೀಡರ್ ಇರುವಾಗಿ ನಮ್ಮ ನಾಡಗೌಡರು ದಯವಿಟ್ಟು ನಮ್ಮ ಮುದ್ದೇಶಕ್ಕೆ ಅಭಿವೃದ್ಧಿ ಆಗಬೇಕಂದ್ರೆ ನೀವು ಸಚಿವ ಸ್ಥಾನ ಕೊಡಲೇಬೇಕು. ಸಚಿವ ಸ್ಥಾನ ಕೊಡದೇ ಇದ್ರೆ ಮುಂದೆ 2028ಕ್ಕೆ ಮುದ್ದೇಶದಲ್ಲಿ ಬಹುದೊಡ್ಡ ಕಾಂಗ್ರೆಸ್ ಪಕ್ಷಕ್ಕೆ ಅನಾಹುತ ಆಗುವ ಸಂಭವ ಕಾಣ್ತವೆ. ದಯವಿಟ್ಟು ಹೈಕಮಾಂಡ್ದವರಾಗಲಿ ಅಥವಾ KPCC ಅಧ್ಯಕ್ಷರಾಗಲಿ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಾಗಲಿ, ಅದೇ ರೀತಿ ರಾಹುಲ್ ಗಾಂಧೀಜಿ, ಖರ್ಗೆಜಿ, ಸೋನಿಯಾ ಗಾಂಧೀಜಿ ದಯಮಾಡಿ ಮುದ್ದೇಬಿಹಾಳ ಮತಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ನಾಡಗೌಡರಿಗೆ ನೀವು 2ನೇ ಸಂಪುಟದಲ್ಲಿ ನೀವು ಸ್ಥಾನ ಕೊಳ್ಳೇ. ಬಾರಿ ಶಾಸಕರಾಗಿ ಆಯ್ಕೆಯಾದರೂ ಸಹಿತ ಒಂದೇ ಮಂತ್ರಿ ಸ್ಥಾನವನ್ನ ಕಂಡವರು ನಾವು, ಅದು ಬಂಗಾರಪ್ಪನವರ ಕಾರಣದಲ್ಲಿ. ಮುಂದೆ SM ಕೃಷ್ಣ ಅವರು ನಿಮ್ಮ ಮಂತ್ರಿ ಮಾಡ್ತಿರೋದು ಚೀಫ್ ವಿಪ್ ಮಾಡಿದ್ರು. ಆಮೇಲೆ ಸಿದ್ದರಾಮಯ್ಯ ಸಾಹೇಬರು 10 ವರ್ಷ ಮಾಡಿದ್ರು, ಅವರು ನಮಗೇನು ಮಾಡಲ್ಲ, ಡೈಲಿ ಪ್ರತಿನಿಧಿ ಮಾಡಿದ್ರು. ಇವಾಗ ಸಾಧನ ಅಧ್ಯಕ್ಷ ಮಾಡಿದ್ರು. ಇವು ಎಲ್ಲ ಯಾಕೆ ನಾವು ಏನು ತಗೋತೀವಿ ಅದನ್ನು ಕೊಟ್ಟು ತಗೊಂತಾರೆ ಅಪೋಸಿ ಅಂತ ಲೆಕ್ಕ ಹೈಕಮಾಂಡ್ ಉತ್ತರ ತಲುಪಿದ್ದಾರೆ. ಇನ್ನು ನಾವೆಲ್ಲರೂ ಇಲ್ಲಿ ಕಾರ್ಯಕರ್ತರು, ನಾ KPCC ಸದಸ್ಯರಿಂದ ಹಿಡ್ಕೊಂಡು ಬ್ಲಾಕ್ ಅಧ್ಯಕ್ಷರು ಯಾರ್ಯಾರು ನಮ್ಮ ನಾಮಿನೇಟರ್ ಅದರ ಎಲ್ಲರೂ ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆ ನಾವು ತಯಾರಾಗಿವಿ. ಇದು ಸತ್ಯ. ಅಪ್ಪಾಜಿ ನಾಡದವರು ಈ ಸಂಪುಟದಲ್ಲಿ ಸ್ಥಾನಮಾನ ಇದ್ರೆ ನಾವು ನಿಮ್ಮನ್ನು ಕರ್ಕೊಂಡ್ಬಂದು ಭವ್ಯ ಮೆರವಣಿಗೆ ಮಾಡಿ ಮುದ್ದಬಾದಲ್ಲಿ ನಾವು ಸನ್ಮಾನ ಮಾಡ್ತೀವಿ. ಅದನ್ನು ಮಾಡದ ಪಕ್ಷದಲ್ಲಿ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆ ತಯಾರಿದ್ದೀವಿ. ನಮ್ಮ ನಾಯಕರು ಬೇಕಾದಂಗೆ ಹೇಳಿದ್ರು ನಾವು ಫ್ಯಾಕ್ಸ್ ಮುಖಾಂತರ ರಾಜೀನಾಮೆ ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ. ಕಾಂಗ್ರೆಸ್ ಯಾಕೆ ಸಚಿವ ಸ್ಥಾನ ಸಿಗಬೇಕಂತಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನೋ ಶಬ್ದನೇ ಇದ್ದಿದ್ದಿಲ್ಲ.
ಬಿಜಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನೋ ಶಬ್ದನೇ ಇದ್ದಿದ್ದಿಲ್ಲ. ಅವರ ಬೈಕದ ಬಗ್ಗೆ ಬರೀ ಜನತಾ ಪಕ್ಷ ಇತ್ತು. ನಾವು ಜನತಾ ಪಕ್ಷದಿಂದ ಬಂದವರು. ಅವ್ರಿಗೆ ಯಾಕೆ ಕೊಡ್ಬೇಕಪ್ಪ ಅಂತಂದ್ರೆ ಅವರು ಸ್ವಾಭಾವಿಕ, ಅವ್ರು ಬಹಳ ಸಂಭಾವಿತ ಮನುಷ್ಯರವರು. ಈಗ ಸಂಭಾಷಣ ಬಿಡಬೇಕು ಅನ್ನೋ ಕಸಕೊಳ್ಳೋ ಪ್ರಯತ್ನ ಮಾಡಬೇಕು. ಈಗ ಮುಂದಿನ ನಿರ್ಮಾಣದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗದೇ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಮತ್ತು ವಿಧಾನಸಭೆಗೆ ಮುತ್ತಿಗೆ ಹಾಕಿದ್ರೆ ಅಲ್ಲೇ ಸಾಮೂಹಿಕ ರಾಜೀನಾಮೆ ಕೊಡ್ತಂತೆ. ಶಿವಶಂಕರಗೌಡ ಹಿರೇಗೌಡರ, ಸುರೇಶಗೌಡ ಪಾಟೀಲ, ರೋಷನ್ ಡೋಣಿ, ಶಕೀಲ್ ಅಹಮದ್ ಖಾಜಿ, ಕಾಂಗ್ರೆಸ್ ಮಹಿಳಾ ಘಟಕದ ತಾಲೂಕಿ ಅಧ್ಯಕ್ಷೆ ಅಕ್ಷತಾ ಚಲವಾದಿ, ಸರಸ್ವತಿ ಪೀರಾಪುರ ಮಾತನಾಡಿ, ಹಿರಿಯ ಮುತ್ಸದ್ದಿ ನಾಯಕನಿಗೆ ಸಚಿವ ಸ್ಥಾನ ಯಾಕೆ ನೀಡುತ್ತಿಲ್ಲ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಅವರಿಗೆ ಸಚಿವ ಸ್ಥಾನ ನೀಡಿದರೆ ವಿಜಯಪುರ ಮತ್ತು ಬಾಗಲಕೋಟೆ ಎರಡೂ ಜಿಲ್ಲೆಗಳಲ್ಲಿ ಪಕ್ಷ ಮತ್ತಷ್ಟು ಬಲವಾಗುತ್ತದೆ. ಕಾರ್ಯಕರ್ತರ ಸಹನೆ ಈಗ ಕಟ್ಟೆಯೊಡೆದಿದೆ. ನ್ಯಾಯ ಸಿಗದಿದ್ದರೆ ಬೆಂಗಳೂರಿಗೆ ಬಂದು ಪ್ರತಿಭಟನೆ ನಡೆಸುತ್ತೇವೆ ಎಂದರು. ಮಂತ್ರಿ ಸ್ಥಾನವನ್ನ ಕೊಡದೇ ಇರತಕ್ಕಂಥ ಪಕ್ಷ ಇದ್ದಲ್ಲಿ ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ರಾಜೀನಾಮೆಯನ್ನು ಕೊಡಬೇಕಾಗತಕ್ಕಂಥ ಸಂದರ್ಭ ಬರ್ತಾ ಇದೆ. ಸಂಪುಟದಲ್ಲಿ ಶ್ರೀಮಾನ್ CS ನಾಡಗೌಡ ಅಪ್ಪಾಜಿ ಅವರಿಂದ ನೀವು ಗೆಲ್ಲಿಸಿದೆ. ಆದಲ್ಲಿ ಕೇವಲ ಕಾಂಗ್ರೆಸ್ ಪಕ್ಷ ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಬಲವರ್ಧನೆ ಆಗೋದಷ್ಟೇ ಅಲ್ಲ, ಸಿಂದಗಿ, ಬಾಗೇವಾಡಿ, ಮುದ್ದೇಬಿಹಾಳ, ಬಾಗಲಕೋಟ ಮತ್ತು ಹುನಗುಂದ ತಾಲೂಕುಗಳಲ್ಲಿ ಸನ್ಮಾನ್ಯ CS ನಾಡಗೌಡರ ಒಂದು ಪ್ರಯತ್ನದಿಂದ ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇದೆ. ಅವರಿಗೆ CS ನಾಡಗೌಡಪ್ಪಾಜಿ ಅವರಿಗೆ ಮಂತ್ರಿ ಸ್ಥಾನ ಸಿಗುವುದಲ್ಲ, ಗೃಹ ಮಂತ್ರಿ, ಹಣಕಾಸು ಮಂತ್ರಿ ಎಲ್ಲ ಇರಬೇಕಾಗಿತ್ತು. ಯಾಕಂದ್ರೆ ವ್ಯವಸ್ಥೆ, ಇವತ್ತಿನ ರಾಜಕೀಯ ವ್ಯವಸ್ಥೆ ತಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ ದಿನೇ ದಿನೇ ಹಾಳಾಗ್ತಾ ಹೋಗ್ತಾ ಇದೆ. ಈ ಬಾರಿ ಏನಾದರೂ ಶಾಸಕರಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2 ಸಲ ಇಲೆಕ್ಷನ್ ಪೂರ್ವದಲ್ಲಿ ನಮ್ಮ ಭಾಷಣ ಮಾತು ಕೊಟ್ಟಿದ್ರು, ಬಹಿರಂಗ ಸಭೆಯಲ್ಲಿ ಮಾತು ಕೊಟ್ಟಿದ್ರು. ನಮಗೆ ಕೊಡಲೇಬೇಕಾಗಿತ್ತು, ಕೊಡ್ತಾರೆ ಅನ್ನೋ ನಮಗೆ ಸಂಪೂರ್ಣ DK ಶಿವಕುಮಾರ್ ಸಾಹೇಬ್ರ ಮೇಲೆ ವಿಶ್ವಾಸ ಇದೆ. ಒಂದು ವೇಳೆ ಕೊಡದೇ ಇದ್ರೆ ನಾವು ಎಲ್ಲದಕ್ಕೂ ಸಿದ್ಧ. ಇಲ್ಲಿವರೆಗೆ ಶಾಂತಿ 40 ವರ್ಷ ಮುಗಿದಾಯ್ತು. ಎಲ್ಲಾ ರೀತಿ ಶಾಂತಿಯ ಸೇನೆ ಕಟ್ಟಡ ಕೆರೆ ಹೊಡಿತಾ ಇದೆ. ಅದಕ್ಕೆ ಅವಕಾಶ ಕೊಡಬಾರಂತ DK ಶಿವಕುಮಾರ್ ಸಾಹೇಬರಲ್ಲಿ, ಸಿದ್ದರಾಮಯ್ಯ ಸಾಹೇಬರಲ್ಲಿ ಕೈ ಮುಗಿದು ವಿನಂತಿಸಿಕೋದ್ರಿ ಈ ಮಾಧ್ಯಮದ ಮುಖಾಂತರ. ಇಲ್ಲದೇ ಇದ್ರೆ ಪ್ರತಿಯೊಬ್ಬರು ಸ್ವಾರ್ಥವಾದ ಎಲ್ಲರೂ ರಾಜೀನಾಮೆ ಕೊಟ್ಟು ನಾವು ಕಾಂಗ್ರೆಸ್ಸನ್ನೇ ತ್ಯಾಗ ಮಾಡಲಿಕ್ಕೆ ಸಿದ್ಧವೇ. तो हमने मुद्देबार से लेकर बेंगलुरु से लेकर दिल्ली तक हम हड़ताल करेंगे, इसमें कोई शक नहीं है. अप्पा जी नारगौड़ा साहब बंगारप्पा के जमाने से, PM पाटिल के जमाने से, LL उस्ताद के जमाने से, PS पाटिल शासनूर के जमाने से, उन्होंने 40 साल से SM कृष्णा के जमाने से, वीरप्पा मोइली के जमाने से, जब से उन्होंने MLA बनते आए हैं उनको एक ही बार मिनिस्टर दिया है. मगर इस बार हमारे अप्पा जी नारगौड़ा को हमारे मुद्देबार मतक्षेत्र से मिनिस्टर देना चाहिए. अगर ना दे तो हम सामूहिक तौर पर पूरे कांग्रेस के लिए इस्तीफा देने के लिए तैयार है. ವಯಸ್ಸಿಗೆ ಬಂದರೂ ಸಹಿತ ಮಂತ್ರಿ ಸ್ಥಾನದ ಒಂದು ಆಕಾಂಕ್ಷೆ ಇದ್ದರೂ ಸಹಿತ ಅವರಿಗೆ ಕಡೆಗಣಿಸುವಂತಹ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ನಮ್ಮ ಶಾಸಕರು ಆಗಿದ್ದಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಯಾಕಂತ ಹೇಳಿದ್ರೆ ಸಂಭಾಯಿತರು ಅಂತ ಎಷ್ಟು ದಿವಸ ಸಂಭಾಯಿತರು ಇರ್ಬೇಕ್ರಿ? ನಾವು ಒಂದು ತಾಯಿ ಮಗನಿಗೆ ಹಾಲು ಕುಡಿಸ್ಬೇಕಂದ್ರೆ ಅತ್ತಾಗ ಮಾತ್ರ ಆ ತಾಯಿ ಹೊಯ್ ನೋಡ್ತಾಳ. ಅದಕ್ಕಾಗಿ ನಾವು ಸಹಿತ ಅಪ್ಪಾಜಿ ನಾಡಗೌಡರಿಗೆ ಹೇಳ್ಬೇಕು, ನಾವು ನಿಮ್ಮ ಇದ್ದೇವೆ, ನೀವು ಬಲ್ಬಿಲಿ ಹುಲಿ ಅಂತ ಹುಲಿ ಅಲ್ಲಿ ಬೆಂಗಳೂರಿನಲ್ಲಿ ಸಹಿತ ನೀವು ಗರ್ಜನೆ ಮಾಡಬೇಕು ಅನ್ನುವಂತ, ನೀವು ಬಲ್ಬಿಲಿ ಹುಲಿ ಅಂತ ಹುಲಿ ಅಲ್ಲಿ ಬೆಂಗಳೂರಿನಲ್ಲಿ ಸಹಿತ ನೀವು ಗರ್ಜನೆ ಮಾಡಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಈ ನಿಮ್ಮ ಹುಲಿಯ ವಂಶದಿಂದ ಬಂದಂತ ತಾವುಗಳು ಈ ಬಲ್ಬಿನಿಯ ಹುಲಿ ಬೆಂಗಳೂರಿನಲ್ಲಿ ಈ ಸಲ DK ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ
ಸಚಿವ ಸ್ಥಾನ ಸಿಕ್ಕಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಸಾಹೇಬರಿಗೆ ಯಾಕೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ? ಸತತವಾಗಿ 6 ಬಾರಿ ಶಾಸಕರಾಗಿ, ಈಗ 7ನೇ ಬಾರಿ ಶಾಸಕರಾಗಿದ್ದಾಗೂ ನೀವು ಇನ್ನೂ ತನಕ ನಮಗೆ ಸಚಿವ ಸ್ಥಾನ ಕೊಡ್ಲಿಕ್ಕೆ ತಯಾರಿಲ್ಲ ಅಂತಂತಂದ್ರೆ ನಮ್ಮಲ್ಲಿ ಏನು ನೀವು ಪಕ್ಷದಿಂದ ಕೊಟ್ಟಿರುವಂತ ಪ್ರತಿಯೊಂದು ಕೆಲಸವನ್ನು ಅತಿ ನಿಷ್ಠಾವಂತದಿಂದ ಮಾಡಿದ್ದಾರೆ ನಮ್ಮ ಶಾಸಕರು. ಮತ್ ನೀವು ಅಂತವರಿಗೆ ನೀವು ಸಚಿವ ಸ್ಥಾನ ಕೊಡಂಗಿಲ್ಲ ಅಂತಂತಂದ್ರೆ ನಮ್ಮ ತಾಲೂಕಿನಾದ್ಯಂತ ನಾವೆಲ್ಲಾ ಕಾರ್ಯಕರ್ತರು ಏನಂತಂತಂದ್ರೆ ಸಾಮೂಹಿಕ ರಾಜೀನಾಮೆಯನ್ನು ನೀಡ್ತೀವಿ. ಹಾಗೆ ಮುಂದಿನ ದಿನಮಾನಗಳಲ್ಲಿ ಮುದ್ದೇಬಿಹಾರ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲಕಟ್ಟುವಂತ ಸಾಧ್ಯತೆ ಇದೆ ಅಂತ ನಮಗೆ ಮುಂದಿನ ದಿನಮಾನಗಳಲ್ಲಿ ಮುದ್ದೇಬಿಹಾರ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲಕಟ್ಟುವಂತ ಸಾಧ್ಯತೆ ಇದೆ ಅಂತ ನಾವು ಈ ಮೂಲಕ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ಸರ್ಕಾರಕ್ಕೆ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ದಯವಿಟ್ಟು ನಮ್ಮ ಶಾಸಕರಿಗೆ ಈ 2ನೇ ಲಿಸ್ಟಿನಲ್ಲಿ ಏನಂತಂದ್ರೆ ನೀವು ಸಚಿವ ಸ್ಥಾನ ಕೊಡ್ಲೇಬೇಕಂತಂದ್ರೆ ನಾವು ಬೆಂಗಳೂರಿಗೆ ಬಂದು ಹೋರಾಟ ಮಾಡ್ಲಿಕ್ಕೆ ರೆಡಿ ಅದೀವಿ. ಬೇಕಿತ್ತಂದ್ರ ದೆಹಲಿಗೂ ಹೋಗ್ತೀವಿ ಅಂತ ಹೇಳಿ ನಾವು ಎಲ್ಲ ಕಾರ್ಯಕರ್ತರ ಪರವಾಗಿ ಹೇಳ್ತೀವಿ. ಈ ಶಿವಕುಮಾರ್ ಅವ್ರಿಗೆ ಇನ್ನೊಂದು ಏನ್ ಹೇಳ್ಬೇಕಂದ್ರ ಇವ್ರಿಗೆ ಕೊಡದೇ ಇದ್ರೆ ಸಚಿವ ಸ್ಥಾನ 2ನೇ ಸ್ಥಾನದಲ್ಲಿ ಕೊಡದೇ ಇದ್ರೆ ನಾವು ಉಗ್ರ ಹೋರಾಟನೂ ಮಾಡ್ತೀವಿ. ಆಮೇಲೆ ನಮ್ಮ ಗೆಳತಿ ಹೇಳಿದ್ಲು ನಾವು ಏನಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂತಾನು ಹೇಳಿದೆ. ಅದಕ್ಕೂ ಪ್ರಯತ್ನ ಮಾಡಕ ನಾವೆಲ್ಲ ಮಹಿಳೆಯರು ರೆಡಿ ಇದೆ ಅಂತ ಹೇಳಿ ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂತಾನು ಹೇಳಿದೆ. ಅದಕ್ಕೂ ಪ್ರಯತ್ನ ಮಾಡಕ ನಾವೆಲ್ಲ ಮಹಿಳೆಯರು ರೆಡಿ ಇದೆ ಅಂತ ಹೇಳಿ ನಾವು ಹೇಳಲು ಬಯಸ್ತೇವೆ. ಮಂತ್ರಿ ಸ್ಥಾನ ಅಪ್ಪಾಜಿ ನಾಡಗೌಡರಿಗೆ ಬೇಕಾಗಿಲ್ಲ. ಮುದ್ದೇನವರಕ್ಕೆ ಮಂತ್ರಿ ಸ್ಥಾನ ಬೇಕಾಗಿರೋದು ಮುದ್ದೇನವರು ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಬ್ಬ ಬಡವನಿಗೆ, ಪ್ರತಿಯೊಬ್ಬ ದೀನ ದಲಿತನಿಗೆ ಬೇಕಾಗಿದೆ. ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಅವರು ಇಲ್ಲಿವರೆಗೂ ಆಡಳಿತ ನಡೆಸಿರ್ತಕ್ಕಂಥದ್ದನ್ನು ನೋಡಿದ್ರೆ ಅವರು ಕರ್ನಾಟಕ ರಾಜ್ಯದ ಒಬ್ಬ ದಕ್ಷ ಮುಖ್ಯಮಂತ್ರಿ ಆಗ್ಬೇಕಾದಂತ ಎಲ್ಲ ಹೋರಾಟಗಳು ಕೂಡ ಅಪ್ಪಾಜಿ ನಾಡಗೌಡರಿಗಿದ್ದಾರೆ. ಅದಕ್ಕಾಗಿ ಇವತ್ತಿನ ಈ ಮುದ್ದೇನವರಲ್ಲಿ ಅಪ್ಪಾಜಿ ನಾಡಗೌಡರಿದ್ರೆ ಮಾತ್ರ ಕಾಂಗ್ರೆಸ್ ಇದ್ರೆ ಅಪ್ಪಾಜಿ ನಾಡಗೌಡರು ಅಲ್ಲ ಅಂತಕ್ಕಂಥದ್ದನ್ನ ಇವತ್ತಿನ ಹೈಕಮಾಂಡ್ ಅರ್ಥ ಮಾಡ್ಕೋಬೇಕು. ರಾಜೀನಾಮೆ ಘೋಷಿಸಿದ ರಫೀಕ್ ಶಿರೋಳ. ಅಪ್ಪಾಜಿ ನಾಡಗೌಡರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಮುಖಂಡ ರಫೀಕ್ ಶಿರೋಳ ಅವರು ತಮ್ಮ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ವೇದಿಕೆಯಲ್ಲಿ ಘೋಷಿಸಿದರು. ನನ್ನ ಜಿಲ್ಲಾ ಯುವ ಕಾಂಗ್ರೆಸ್ ಪದಾಧಿಕಾರಿಗೆ ರಾಜೀನಾಮೆ ನೀಡ್ತಾ ಇದ್ದೀನಿ. ಯಾಕಂದ್ರೆ ಅಪ್ಪಾಜಿ ನಾಡಗೌಡರು ಇಲ್ಲಿವರೆಗೆ 40 ವರ್ಷಗಳ ಕಾಲ ಪಕ್ಷವೇ ನನ್ನ ತಾಯಿ, ನನ್ನ ತಂದೆ ಎಂದು ಪಕ್ಷಕ್ಕಾಗಿ ಹಗಲೆಲ್ಲ ಶ್ರಮಿಸಿದ ಇಂಥ ನಾಯಕರಿಗೆ ಸಚಿವ ಸ್ಥಾನ ನೀಡಿಲ್ಲ ಅಂದ್ರೆ ಮತ್ತೆಂತ. ಈ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಂಗನಗೌಡ ಬಿರಾದಾರ ಜಿಟಿಸಿ, ಗಣೇಶ್ ಅನ್ನಗೌನಿ, ಕಾಮರಾಜ ಬಿರಾದಾರ, ಶ್ರೀಕಾಂತ ಛಲವಾದಿ, ಸಿಕಂದರ್ ಜಾನ್ವೇಕರ್, ಟಿ ವಿಜಯಭಾಸ್ಕರ್, ಹುಸೇನ್ ಮುಲ್ಲಾ, ಸಂಗಣ್ಣ ಮೇಲಿನಮನಿ, ಪಿಂಟು ಸಾಲಿಮನಿ, ಅಮರೇಶ ಗೂಳಿ, ಯಲ್ಲಪ್ಪ ಛಲವಾದಿ, ಶರಣು ದೇಗಿನಾಳ, ಪ್ರೀತಿ ದೇಗಿನಾಳ, ಮಾಬೂಬಿ ಬಾಗವಾನ, ಹೀನಾ ಮೂಲಿಮನಿ, ವೀರೇಶ ಹಡಲಗೇರಿ, ಶಿವು ಶಿವಪುರ, ಶರಣು ಛಲವಾದಿ, ಚಿನ್ನು ನಾಡಗೌಡ, ಅಪ್ಪು ನಾಡಗೌಡ, ಪ್ರದೀಪ ನಾಡಗೌಡ, ಬಸವರಾಜ ಗೋನಾಳ, ಸಿಜಿ ವಿಜಯಕರ್, ಬಬ್ದು ಹುಣಚಗಿ, ಯಲ್ಲಪ್ಪ ನಾಯಕ ಮಕ್ಕಳ, ಗೋಪಿ ಮಡಿವಾಳರ, ಲಕ್ಷ್ಮಣ ಲಮಾಣಿ ಸೇರಿದಂತೆ ಮುದ್ದೇಬಿಹಾಳ ಹಾಗೂ ತಾಳಿಕೋಟೆ ತಾಲೂಕಿನ ವಿವಿಧ ಗ್ರಾಮಗಳ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು, ಮಹಿಳೆಯರು ಮತ್ತು ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಸಾರ್ವಜನಿಕರ ಪರದಾಟ, ಬಿಗಿ ಪೊಲೀಸ್ ಬಂದೋಬಸ್ತು. ಬಂದ್ ಹಿನ್ನೆಲೆಯಲ್ಲಿ ಬೆಳಗ್ಗಿನಿಂದಲೇ ಅಂಗಡಿಗಳು ಹಾಗೂ ಸಾರಿಗೆ ಸಂಪೂರ್ಣ ಬಂದಾಗಿದ್ದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ತೀವ್ರ ಪರದಾಡುವಂತಾಯಿತು. ಹೋಟೆಲ್ಗಳು ಮುಚ್ಚಿದ್ದರಿಂದ ಪ್ರಯಾಣಿಕರು ಊಟ, ತಿಂಡಿಗಾಗಿ ತೊಂದರೆ ಅನುಭವಿಸಿದರು. ಆಸ್ಪತ್ರೆಗೆ ಬಂದ ರೋಗಿಗಳು ನಡೆದುಕೊಂಡೇ ಸಾಗಬೇಕಾಯಿತು. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಡಿವೈಎಸ್ಪಿ ಚಂದ್ರಕಾಂತ ನಂದರೆಡ್ಡಿ ನೇತೃತ್ವದಲ್ಲಿ ಭಾರೀ ಪೊಲೀಸ್ ಬಿಗಿ ಬಂದೋಬಸ್ತು ಕಲ್ಪಿಸಲಾಗಿತ್ತು. ಸಂಜೆ 4 ಗಂಟೆಯ ನಂತರ ಸಾರಿಗೆ ಬಸ್ ಸಂಚಾರ ಯಥಾಸ್ಥಿತಿಗೆ ಮರಳಿತು.